ಕಾಳಗದಲ್ಲಿ ಆಗಿದ್ದ ಒಪ್ಪಂದ ಮುರಿದು ಬಿದ್ದಿದೆ. ಕದನ ವಿರಾಮಕ್ಕೆ ಅಮೆರಿಕ, ಇಸ್ರೇಲ್ ತಿಲಾಂಜಲಿ ಹಾಡಿದೆ. ಮತ್ತೆ ಯುದ್ಧ ಶುರುವಾಗಿದ್ದು ಹಾರ್ಮುಜ್ ಜಲಮಾರ್ಗ ಮತ್ತೆ ಕ್ಲೋಸ್ ಆಗಿದೆ. ಗ್ಯಾಸ್ ಸಮಸ್ಯೆ, ತೈಲ ಬಿಕ್ಕಟ್ಟು ಇನ್ನಷ್ಟು ದಿನ ಜಗತ್ತನ್ನೇ ನರಕಕ್ಕೆ ತಳ್ಳೋದು ಗ್ಯಾರಂಟಿ. ನಿನ್ನೆಯಷ್ಟೇ ಕದನಕ್ಕೆ ವಿರಾಮ ಘೋಷಣೆ ಮಾಡಿದ್ದ ಅಮೆರಿಕ ಉಲ್ಟಾ ಹೊಡೆದಿದೆ. 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಬರೀ 2 ಗಂಟೆಗಳಲ್ಲೇ ಮುರಿದು ಹಾಕಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಒಂದೇ ಸಲ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿ 254 ಜನರನ್ನ ಕೊಂದು ಹಾಕಿದೆ. ಇರಾನ್ ಹಾಕಿದ 10 ಷರತ್ತುಗಳನ್ನ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವ ಇರಾನ್ ನಾಯಕರು ಕದನ ವಿರಾಮ ಒಪ್ಪಂದಕ್ಕೆ ಎಳ್ಳು ನೀರು ಬಿಡಲು ತೀರ್ಮಾನಿಸಿದ್ದಾರೆ. 2 ವಾರಗಳ ಒಪ್ಪಂದ 2 ಗಂಟೆಗಳಲ್ಲೇ ಮುರಿದು ಬೀಳೋದಕ್ಕೆ ಕಾರಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿ. ಕದನ ವಿರಾಮ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 10 ನಿಮಿಷದಲ್ಲಿ 160ಕ್ಕೂ ಹೆಚ್ಚು ಕ್ಷಿಪಣಿಗಳು, ಡ್ರೋನ್ಗಳನ್ನ ಹಾಕಿ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿದೆ. ಘಟನೆಯಲ್ಲಿ 254 ಜನ ಸಾವನ್ನಪ್ಪಿದ್ದಾರೆ. 1125 ಜನರಿಗೆ ಗಂಭೀರ ಗಾಯ ಆಗಿದೆ. ಕದನ ವಿರಾಮದ ಮಧ್ಯೆಯೂ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ನಯೀಮ್ ಕಾಸಿಂ ಸಾವನ್ನಪ್ಪಿದ್ದಾನೆ. ನಯೀಮ್ ಸೋದರಳಿಯ ಯೂಸುಫ್ ಹರ್ಷಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹಿಜ್ಬುಲ್ಲಾ ಮುಖ್ಯಸ್ಥನ ಕಚೇರಿ ನಿರ್ವಹಣೆ ಮತ್ತು ಭದ್ರತೆಯ ಉಸ್ತುವಾರಿಯಲ್ಲಿ ಯೂಸುಫ್ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಯಾವಾಗ ನೈಮ್ ಅಂಡ್ ಟೀಮ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ ಆಗ್ಲೇ ಇರಾನ್ ಕದನ ವಿರಾಮಕ್ಕೆ ಬಹುತೇಕ ಎಳ್ಳು ನೀರು ಬಿಡ್ತು. ಬರೀ ಹಿಜ್ಬುಲ್ಲಾ ಬಂಡುಕೋರರಷ್ಟೇ ಈ ದಾಳಿಯಲ್ಲಿ ಸಾವನ್ನಪ್ಪಿಲ್ಲ. ಇಸ್ರೇಲ್ ಬಾಂಬ್ ದಾಳಿಗೆ 20ಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನೂ ಹತ್ಯೆ ಮಾಡುವಷ್ಟು ಕ್ರೂರಿಯಾಗಿದೆ ಅಂತಿರುವ ಇರಾನ್ ಸತ್ತ ಮಕ್ಕಳ ಫೋಟೋಗಳನ್ನೂ ಬಿಡುಗಡೆ ಮಾಡಿದೆ. ಇನ್ನೊಂದು ಕಡೆ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿರುವ 9 ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡುವ ವಿಡಿಯೋಗಳು ದಾಳಿಯ ಭೀಕರತೆಯನ್ನ ತೋರಿಸ್ತಾ ಇವೆ. ಲೆಬನಾನ್ ಮೇಲೆ ದಾಳಿ ಆಗ್ತಿದ್ದಂತೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಮತ್ತೆ ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಡಲು ಸಜ್ಜಾಗಿದ್ದ 426 ತೈಲ ಟ್ಯಾಂಕರ್ಗಳು ಮತ್ತು 53 ಅನಿಲ ಟ್ಯಾಂಕರ್ಗಳನ್ನ ಇರಾನ್ ತಡೆ ಹಿಡಿದಿದೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿನೇ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಅನುಮತಿ ಇಲ್ಲದೆ ಯಾವ ಹಡಗೂ ಕೂಡ ಗಡಿ ದಾಟುವ ಹಾಗಿಲ್ಲ ಅಂತ ಜೂನಿಯರ್ ಖಮೇನಿನೇ ಪೋಸ್ಟ್ ಹಾಕಿದ್ದು ಮತ್ತೆ ಯುದ್ಧದ ಭೀಕರತೆ ಜೋರಾಗ್ತಿದೆ. ಒಂದ್ ಕಡೆ ಶಾಂತಿ ಶಾಂತಿ ಅಂತ ಹೇಳಿ ಕದನ ವಿರಾಮ ಘೋಷಿಸಿದ್ರು. ಇರಾನ್ ಹಾಕಿದ 10 ಷರತ್ತುಗಳನ್ನ ಪರಿಶೀಲಿಸ್ತೀವಿ ಅಂತ ಟ್ರಂಪ್ ಕೂಡ ಪೋಸ್ಟ್ ಹಾಕಿದ್ರು. ಆದ್ರೆ ಇವತ್ತು ಇರಾನ್ ಷರತ್ತುಗಳನ್ನ ಇದೇ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇರಾನ್ ಷರತ್ತುಗಳನ್ನ ಒಪ್ಪಲ್ಲ, ಲೆಬನಾನ್ ಒಪ್ಪಂದದ ಭಾಗವಾಗಿಲ್ಲ ಅಂತ ಅಮೆರಿಕ ಹೇಳ್ತಾ ಇದ್ರೆ ಒಪ್ಪಂದಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ನೇತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ. Bad faith negotiation and a lot of bad faith, propaganda going on. I think this comes from a legitimate misunderstanding. I think the Iranians thought that the ceasefire included Lebanon, and it just didn't. We never made that promise. We never indicated that was going to be the case. What we said is that the ceasefire would be focused on Iran, and the ceasefire would be focused on America's allies, both Israel and the Gulf Arab states. The Iranians originally put forward a 10-point plan that was fundamentally unserious, unacceptable, and completely discarded. It was literally thrown in the garbage by President Trump and his negotiating team. Many outlets in this room have falsely reported on that plan as being acceptable to the United States, and that is false. And we will achieve them either by an agreement or by renewing the fighting. We are prepared to return to fighting at any moment necessary. Our finger is on the trigger. ಇನ್ನು ಅಮೆರಿಕ ತನ್ನ ಎಲ್ಲಾ ಸೈನ್ಯವನ್ನ ವಾಪಸ್ ಕರೆಸಿಕೊಳ್ಳಬೇಕು ಅಂತ ಇರಾನ್ ಷರತ್ತು ಹಾಕಿತ್ತು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಹೇಳಿದಂತೆ ಒಪ್ಪಂದಕ್ಕೆ ಬರಬೇಕು, ಅಲ್ಲಿವರೆಗೂ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳಲ್ಲ ಅಂತ ನೇರವಾಗಿ ಕದನ ವಿರಾಮಕ್ಕೆ ಕ್ಯಾರೆ ಅಂತ ಹೇಳದೆ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ಮಿಲಿಟರಿ ಹಡಗುಗಳು, ಸೇನಾಪಡೆ, ಯುದ್ಧ ವಿಮಾನಗಳು ಇರಾನ್ ಸುತ್ತಲೂ ಇರುತ್ತವೆ. ಹೆಚ್ಚುವರಿ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನು ನಾವು ಕಳಿಸಿಕೊಡುತ್ತೇವೆ. ಗಣನೀಯವಾಗಿ ಕ್ಷೀಣಿಸಿರುವ ಶತ್ರುವಿನ ನಾಶಕ್ಕೆ ಸೂಕ್ತವಾದ ಮತ್ತು ಅಗತ್ಯವಿರುವ ಸೇನೆ ರೆಡಿಯಾಗಿದೆ.
ನಿಜವಾದ ಒಪ್ಪಂದವನ್ನು ತಲುಪುವವರೆಗೆ ಇರಾನ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ ಅಮೆರಿಕ ಸೇನೆ ಉಳಿಯಲಿದೆ. ವಾಷಿಂಗ್ಟನ್ ಜೊತೆ ಮಾಡಿಕೊಂಡ ಒಪ್ಪಂದವನ್ನು ಟೆಹರಾನ್ ಸಂಪೂರ್ಣವಾಗಿ ಪಾಲಿಸಬೇಕು. ನಾವು ಹೇಳಿದಂತೆ ಒಪ್ಪಂದಕ್ಕೆ ಬರಲು ಸಾಧ್ಯವಾಗದಿದ್ದರೆ ಆಗ ಅಮೆರಿಕದಿಂದ ಗುಂಡು ಹಾರಿಸುವುದು ಪ್ರಾರಂಭವಾಗುತ್ತದೆ. ಈ ಸಲ ಹಿಂದೆಂದೂ ನೋಡದಷ್ಟು ದೊಡ್ಡದಾದ ಮತ್ತು ನಿಖರವಾದ ಬಲವಾದ ದಾಳಿ ಮಾಡುತ್ತೇವೆ. ಇರಾನ್ನವರ ಎಲ್ಲ ನಕಲಿ ವಾಕ್ಚಾತುರ್ಯಗಳನ್ನು ನಂಬುವುದಿಲ್ಲ. ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಅವಕಾಶ ಇರಲ್ಲ. ಹಾರ್ಮುಜ್ ಜಲಮಾರ್ಗವನ್ನು ತೆರೆಯಲ್ಲ ಅಂದರೆ ಅವರು ಸುರಕ್ಷಿತವಾಗಿರುವುದಿಲ್ಲ. ನಮ್ಮ ಮಹಾನ್ ಮಿಲಿಟರಿ ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದು ಲೋಡ್ ಆಗುತ್ತಿದೆ. ಮುಂದಿನ ವಿಜಯಕ್ಕಾಗಿ ನಮ್ಮ ಸೇನೆ ಎದುರು ನೋಡುತ್ತಿದೆ. ಇರಾನ್ ಷರತ್ತುಗಳಿಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ, ದಾಳಿ ನಿಲ್ಲಿಸಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಲ್ಟಾ ಹೊರಟಿದ್ದಾರೆ. ಇದರಿಂದ ಕೆರಳಿರುವ ಖಮೇನಿ ಪಡೆಯಲು ಮತ್ತೆ ತೊಡೆ ತಟ್ಟಿದೆ. ಈಗಾಗಲೇ 10 ಷರತ್ತುಗಳನ್ನ ನಾವು ಒಪ್ಪಲ್ಲ ಅಂತ ಅಮೆರಿಕ ಈಗ ಉಲ್ಟಾ ಹೊರಟಿದೆ. ಆದರೆ ಅಮೆರಿಕದವರು ಒಪ್ಪಿದ್ದಕ್ಕೆ ಕದನ ವಿರಾಮ ಆಗಿದ್ದು ಅಂತ ಇರಾನ್ನವರ ವಾದ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅನ್ನೋದು ಅಮೆರಿಕದ ವಾದ. ಲೆಬನಾನ್ ಮೇಲೆ ದಾಳಿ ನಿಲ್ಲದಿದ್ರೆ ನಾವು ಸುಮ್ಮನಿರಲ್ಲ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ನಾವು ಹೇಳಿದಂತೆ ಪರಮಾಣು ಒಪ್ಪಂದ ಆಗಬೇಕು, ನೀವು ಹೇಳಿದಂತಲ್ಲ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಪರಮಾಣು ಹಕ್ಕು ಇರಾನ್ ಹಕ್ಕು, ನಿಮ್ಮ ಮಾತನ್ನ ನಾವು ಕೇಳೋದಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ಹಾರ್ಮುಜ್ ಜಲಮಾರ್ಗವನ್ನ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ರೆ, ಅಮೆರಿಕದ ಮಾತನ್ನ ನಾವು ಕೇಳೋದಿಲ್ಲ, ಇರಾನ್ ಹಿಡಿತದಲ್ಲೇ ಹಾರ್ಮುಜ್ ಇರತ್ತೆ ಅಂತ ಖಮೇನಿ ಪಡೆ ಹೇಳಿದೆ. ಕದನ ವಿರಾಮಕ್ಕೆ ಭಿಕ್ಷೆ ಬೇಡಿದ್ದು ನೀವು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋದು ಅಮೆರಿಕ ಹೇಳ್ತಿರೋ ಮಾತು. ನಾವು ಭಿಕ್ಷೆ ಬೇಡಿಲ್ಲ, ಬೇಕಿದ್ರೆ ಮಧ್ಯಸ್ಥಿಕೆ ವಹಿಸಿದ ಪಾಕಿಸ್ತಾನದವರನ್ನೇ ಕೇಳಿ ಗೊತ್ತಾಗತ್ತೆ ಅನ್ನೋದು ಇರಾನ್ ಕೊಟ್ಟಿರೋ ತಿರುಗೇಟು. ಈ ತರ ದಿಮಾಕಿನ ಉತ್ತರ ಕೊಡೋದು ಬಿಟ್ಟು ಅಮೆರಿಕದವರ ಮಾತು ಕೇಳಬೇಕು. ನಮ್ಮ ಮಾತು ಕೇಳದಿದ್ರೆ ನಾಶ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಿದ್ರೆ, ಎಲ್ಲದಕ್ಕೂ ಇರಾನ್ ಪಡೆ ರೆಡಿಯಾಗಿದೆ, ಬನ್ನಿ ನೋಡೇ ಬಿಡೋಣ ಅಂತ ಇರಾನ್ ಸವಾಲು ಹಾಕಿದೆ. ಅಮೆರಿಕ ಇಸ್ರೇಲ್ ಕದನ ವಿರಾಮ ಘೋಷಿಸಿದ ಮೇಲೂ ದಾಳಿ ಮುಂದುವರೆದಿದೆ. ಇರಾನ್ನವರು ಏನಾಗುತ್ತೆ ಆಗೇ ಬಿಡ್ಲಿ ಅಂತ ಮತ್ತೆ ಬಾಂಬು, ಮದ್ದುಗುಂಡು, ಕ್ಷಿಪಣಿಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಇದರಿಂದ ಕಂಗಾಲಾಗಿರುವ ವಿಶ್ವದ ಅನೇಕ ನಾಯಕರು ಮತ್ತೆ ಸಂಧಾನ ಮಾಡೋಕೆ ಹೆಣಗಾಡ್ತಿದ್ದಾರೆ. ಕದನ ವಿರಾಮ ನೀತಿಯನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಒತ್ತಡ ಹೇರೋದಕ್ಕೆ ಸಭೆಗಳಾಗ್ತಿವೆ. ಬ್ರಿಟಿಷ್ ಪ್ರಧಾನಿ ಸ್ಟಾರ್ಮರ್ ಸೌದಿ ಅರೇಬಿಯಾದ ಜೆಡ್ಡಾಗೆ ಬಂದಿದ್ದಾರೆ. ಸೌದಿ ದೊರೆಗಳನ್ನ ಭೇಟಿ ಮಾಡಿ ಅಮೆರಿಕದವರನ್ನ ಸುಮ್ಮನಿರಿಸಿ, ಇರಾನ್ನವರನ್ನ ನಾವು ಸುಮ್ಮನಿರಿಸ್ತೀವಿ, ಎಲ್ಲರ ಕೂತು ಮಾತುಕತೆ ನಡೆಸಿ ತೀರ್ಮಾನಕ್ಕೆ ಬರ್ಲಿ ಅಂತ ಮಾತುಕತೆ ಮಾಡಿದ್ರು. ಸದ್ಯಕ್ಕೆ ಕದನ ವಿರಾಮವನ್ನ ಯಥಾಸ್ಥಿತಿಗೆ ತರಲು ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ವೇದಿಕೆ ರೆಡಿಯಾಗ್ತಿದೆ. ಏಪ್ರಿಲ್ 11ಕ್ಕೆ ಈ ಮಾತುಕತೆ ನಡೆಯಲಿದೆ. ಅಮೆರಿಕ, ಇರಾನ್ ಪ್ರಮುಖರು ಮುಖಾಮುಖಿ ಕೂತು ಮಾತುಕತೆ ಮಾಡ್ತಾರೆ. ಅಲ್ಲಿ ಸಂಧಾನನ ಸಮರಾನ ಅನ್ನೋದು ಫೈನಲ್ ಆಗಲಿದೆ.